ನಮ್ಮ ಪರಮ ಪೂಜ್ಯ ಮಹೇಶ್ವರ ದೇವರು ಬಹಳ ಸಾತ್ವಿಕ ಪೂಜ್ಯರವರು. ಒಂದು ಮಾತು ಹೆಚ್ಚಾತು, ಎರಡು ಮಾತು ಕಡಿಮೆ ಆಯ್ತು. ಹಂಗೆ ಅತ್ಯಂತ ಸಾತ್ವಿಕರು ಮತ್ತು ಅಧ್ಯಯನಶೀಲರು, ಜ್ಞಾನಿಗಳು, ಮಹಾಜ್ಞಾನಿಗಳು. ಅವರ ವ್ಯಕ್ತಿತ್ವ ಅಪರೂಪವಾದಂಥ ವ್ಯಕ್ತಿತ್ವ ಐತಿ. ಅದಕ್ಕಾಗಿ ಇವತ್ತು ಅವರ ಈ ಸಮಾರಂಭ ಏನು ಸ್ಮರಣೀಯವಾದಂಥ ಸಮಾರಂಭ, ನಿರಂಜನ ಚರಪಟ್ಟಾಧಿಕಾರ ಸಮಾರಂಭ ಅತ್ಯಂತ ಸ್ಮರಣೀಯವಾದ ಸಮಾರಂಭ. ಅವರು ಈ ಮಠದ ಪೀಠಾಧಿಪತಿಗಳಾದ ಮೇಲೆ ಬಸವಣ್ಣನವರ ಕರುಣೆಯಿಂದ, ಪರಮ ಪೂಜ್ಯ ಬೀಳೂರಿನ ಗುರುಬಸವ ಮಹಾಸ್ವಾಮಿಗಳ ಕೃಪೆಯಿಂದ, ಮುರುಘೇಂದ್ರ ಮಹಾಶಿವಿಗಳವರ ಕೃಪೆಯಿಂದ ಈ ನಾಡಿನ ತುಂಬೆಲ್ಲ ಬಸವಾದಿ ಶರಣರ ತತ್ವದ ಬೆಳಕನ್ನು ಅವರು ಹರಡ್ತಾ ಅವರು ಸಂಚರಿಸ್ತಾರೆ. ಅಂಥ ಮಹಾಶಕ್ತಿಯನ್ನು ಬಸವಾದಿ ಶರಣರು ಅವರಿಗೆ ಅನುಗ್ರಹಿಸ್ತಾರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಸದಾಕಾಲ, ನಿಮ್ಮೆಲ್ಲರ ಭಕ್ತಿ ಅವ್ರ ಮೇಲೆ ಸದಾಕಾಲ ಇರಲಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ. ಇನ್ನು ಎರಡನೇದ್ದು ಅಂತಂದರೆ, ನೀವು ಯಾರು ಮಕ್ಕಳನ್ನ ಮಠಕ್ಕೆ ಕೊಡಂಗಿಲ್ಲ, ನನಗೆ ಗೊತ್ತೈತಿ. ನೀವು ಯಾರೂ ಮಠಕ್ಕೆ ಮಕ್ಕಳನ್ನ ಕೊಡಂಗಿಲ್ಲ. ಮಠಕ್ಕೆ ಮಕ್ಕಳನ್ನ ಕೊಡೋದಂದ್ರೆ ಭಾಳ ಕಷ್ಟ ಅದು. ಇವತ್ತು ಅವರು ತಂದೆ ತಾಯಿ ಆ ಮಕ್ಕಳನ್ನ ತ್ಯಾಗ ಮಾಡಿದ್ದಾರೆ. ತ್ಯಾಗ ಮಾಡೋದಂದ್ರೆ ಏನು, ಪೂರ್ತಿ ನನ್ನ ಮಗ ಅಲ್ಲ ಅಂತ ಅವ್ರು ಬಿಟ್ಟಾರ, ಇವ್ರು ನನ್ನ ತಂದೆ ತಾಯಿಗಳಲ್ಲ ಅಂತ ಅವ್ರು ಬಿಟ್ಟಾರ. ಬಿಟ್ಟು ಈ ವಿರಕ್ತ ಮಠಕ್ಕೆ ಬಂದಾರ. ಇವರಿಗೆ ತಂದೆ ತಾಯಿಗಳು ಯಾರು ಅಂತಂದರೆ ನೀವೇ. ಏನು ಭಕ್ತರದಿರಿ, ಭಕ್ತರೇ ತಂದೆ ತಾಯಿಗಳು. ಚನ್ನಬಸವಣ್ಣವರು ಹೇಳ್ತಾರೆ, ಗುರುವಿಂಗಾಧಾರ ಭಕ್ತ, ಲಿಂಗಕ್ಕಾಧಾರ ಭಕ್ತ, ಜಂಗಮಕ್ಕಾಧಾರ ಭಕ್ತ, ಕೂಡಲ ಚನ್ನ ಸಂಗಯ್ಯನಲ್ಲಿ ಎನ್ನ ಮಾತಾಪಿತನಿ ಸದ್ಭಕ್ತ. ಈ ವಿರಕ್ತ ಸ್ವಾಮಿಗಳಿಗೆ ಅಂದರೆ ಏನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಂಥ ವಿರಕ್ತ ಸ್ವಾಮಿಗಳಾಗಿರಲಿ ಅಥವಾ ನಮ್ಮ ಪಟ್ಟದೇವರ ಮಹಾಸ್ವಾಮಿಗಳಾಗಿರಲಿ, ಅವರೆಲ್ಲರೂ ಸನ್ಯಾಸಿಗಳೇ. ಅವರಿಗೆಲ್ಲ ತಂದೆ ತಾಯಿಗಳು ಯಾರು ಅಂತಂದರೆ ಸದ್ಭಕ್ತರು, ನೀವೇ ತಂದೆ ತಾಯಿಗಳು. ಅದಕ್ಕೆ ನೀವೆಲ್ಲರೂ ಸೇರಿ, ನಾವಂತೂ ನಮ್ಮ ಕಾಯಕದಾಗಿರ್ತೇವಪ್ಪ, ಹೊಲ ಮನೆ ಉದ್ಯೋಗದಾಗಿರ್ತೇವೆ, ನಮಗೆ ಓದೋಕ್ಕಾಗಂಗಿಲ್ಲ, ಬರೆಯೋಕ್ಕಾಗಂಗಿಲ್ಲ. ನೀನೊಬ್ಬ ಸ್ವಲ್ಪ ಚೆಂದಾಗಿ ಧರ್ಮದ ಪ್ರಕಾರ ಧರ್ಮವನ್ನು ಚೆಂದಾಗಿ ಓದ್ಕೊಂಡು ಬಂದು ನಮಗೂ ಸ್ವಲ್ಪ ಧರ್ಮ ತತ್ವಗಳನ್ನು ಹೇಳಪ್ಪ, ಒಂದು ಸ್ವಲ್ಪ ಸಂಸ್ಕಾರವನ್ನು ಕೊಡು ಅಂತ ಹೇಳಿ ಒಬ್ಬ ಮಗನನ್ನು ತಂದು ಇಲ್ಲಿ ನೀವು ಕುಂಡ್ರಿಸಿರ್ತೀರಿ. ಒಂದು ಸಂಸ್ಕಾರ ಮುಂದುವರಿಬೇಕು, ಒಂದು ಧರ್ಮದ ತತ್ವ ತಿಳಿಬೇಕು. ಇದಕ್ಕಾಗಿ ನಿಮ್ಮಲ್ಲಿರ್ತಕ್ಕಂಥ ಮಗನನ್ನೇ ತಂದು ಇಲ್ಲಿ ಕುಂಡ್ರಿಸಿರ್ತೀರಿ. ಅದಕ್ಕೆ ನಮ್ಮ ತಲೆಯೊಳಗೆ ಒಂದಿರಬೇಕು, ಶರಣರ ತಲೆಯೊಳಗೆ ಏನಂತಂದ್ರೆ, ಮಠದಾಗಿರ್ತಕ್ಕಂಥ ದೇವ್ರೈತಲ್ಲ, ಕೂಸೈತಲ್ಲ, ಅದು ನಮ್ಮ ಮಗ ಅಂತ ತಿಳ್ಕೊಬೇಕು. ಈಗ ಅವ್ರ ತಂದೆ ತಾಯಿ ನಮ್ಮ ಮಗ ಅಲ್ಲ ಅಂತ ಬಿಟ್ಟು ಹೋಗ್ಬಿಟ್ರೆ ಅವ್ರಿಗೆ. ಈಗ ಭಕ್ತರು ಏನು ತಿಳ್ಕೊಬೇಕಂದ್ರೆ, ಅದು ಕೂಸು ನಮ್ಮ ಮಗ ಅಂತ ತಿಳ್ಕೊಬೇಕು. ನಮ್ಮ ಮಗ ಅಂದ್ಗಳ ಮತ್ತೆ ಪಾಲು ಕೇಳಕ್ಕೆ ಬಂದಗಿಂದ ತಿಳ್ಕೊಂಡ್ರಿ, ಹಂಗೇನಿಲ್ಲ. ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ನನ್ನ ಮಗ ಅಂತ ತಿಳ್ಕೊಡ್ರಿ. ಇಂಥ ಸಂದರ್ಭದಲ್ಲಿ ಎಲ್ಲೋ ಏನೋ ನಿಮ್ಮ ಮನ್ಯಾಗ ಒಂದು ಸ್ವಲ್ಪ ಪ್ರಸಾದ ಮಾಡಿದ್ರಿ, ಅಡುಗೆ ಮಾಡಿದ್ರಿ ಅಂತಂದ್ರೆ ಮಠದಾಗ ನನ್ನ ಮಗ ಅದಾನ ಅಂತ ತಿಳ್ಕೊಬೇಕು. ಒಂದಿಟ್ಟು ವಿರಕ್ತ ಮಠ, ಸನ್ಯಾಸಿಗಳ ಮಠ ಏನಿರ್ತತಿ, ಒಲಿನೇ ಇರಂಗಿಲ್ಲ. ಅಲ್ಲಿ ಮುಂಜಾನೆ ಉಂಡ್ರು ಮಧ್ಯಾಹ್ನಕ್ಕೆ ಇರೋರು, ಮಧ್ಯಾಹ್ನ ಕೂಡ ಸಂಜೆಗೆ ಇರಂಗಿಲ್ಲ. ಎಲ್ಲ ಇರ್ತತಿ, ಮಾಡೋರು ಇರಂಗಿಲ್ಲ. ಅಲ್ಲಿ ಮಠ ಸನ್ಯಾಸಿಗಳ ಜೀವನ ಅಂದ್ರೆ ಹಂಗಿರ್ತತಿ. ತಮ್ಮ ಮನ್ಯಾಗ ಬಂದು ಉಂಡಿರ್ತೇವೆ ಬೆಳಗ್ಗೆ ಎದ್ದು, ಮಧ್ಯಾಹ್ನದಾಗ ಹೊಟ್ಟೆ ಎಸಿತಂದ್ರೆ ಮಾಡೋರು ಇರಂಗಿಲ್ಲ. ಅಲ್ಲಿ ಇಂಥ ಸನ್ಯಾಸಿಗಳ ಮಠ, ವಿರಕ್ತ ಮಠಗಳಂದ್ರೆ ಇವೆಲ್ಲ. ಅದಕ್ಕೇನೆ ಕಂತಿ ಭಿಕ್ಷೆ ಕಳಿಸ್ತಿದ್ರು ಅವಾಗೆಲ್ಲ. ಕಂತಿ ಭಿಕ್ಷದ ರೊಟ್ಟಿನ ಊಟ ಮಾಡಿಕೊಂಡು ಸ್ವಾಮಿಗಳು ಬದುಕಬೇಕಾಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲ ಬಡ ಮಕ್ಕಳನ್ನ ಕರ್ಕೊಂಬರ್ಬೇಕು. ಬಡ ಮಕ್ಕಳನ್ನ ಕರ್ಕೊಂಬಂದು ಮಠದಾಗ ಇಟ್ಕೊಂಡು ಕಂತಿ ಭಿಕ್ಷೆ ಮಾಡಿ ಅವರೆಲ್ಲ ಸ್ವಾಮಿಗಳೆಲ್ಲ ಭಿಕ್ಷಕ್ಕೆ ಹೋಗಿ ಜೋಳ ಎಸ್ಕೊಂಬಂದು ಮಕ್ಕಳನ್ನ ಸಾಕಬೇಕಾಗಿತ್ತು. ಇಂಥ ಒಂದು ಕಾಯಕವನ್ನು ನಮ್ಮ ವಿರಕ್ತ ಮಠಗಳು, ಹಿರೇಮಠಗಳು ಮಾಡ್ಕೊತ ಬಂದಿದ್ದಾವೆ.
ಹೀಗಾಗಿನೇ ನಮ್ಮ ಲಿಂಗಾಯತ ಸಮಾಜದಲ್ಲಿ ಎಲ್ಲ ಸಮಾಜದ ಮಕ್ಕಳನ್ನು ಸಲುಹಿದ್ದಾರೆ. ಬರೀ ಲಿಂಗಾಯತ ಸಮಾಜದಲ್ಲಿ ಎಲ್ಲ ಸಮಾಜದ ಮಕ್ಕಳನ್ನು ಸಲುಹಿದ್ದಾರೆ. ಅಂಥ ಒಂದು ಕಾಯಕವನ್ನ, ಇಂಥ ಶ್ರೇಷ್ಠ ಕಾಯಕವನ್ನ ವಿರಕ್ತ ಮಠಗಳು, ಹಿರಿಯ ಮಠಗಳು ಮಾಡ್ಕೊಂಡು ಬಂದಿದ್ದಾವೆ. ಅಂದಲ್ಲೇ ಸಮಾಜ ಎಲ್ಲರೂ ಶಿಕ್ಷಣವಂತರಾಗಿದ್ದಾರೆ. ಅವಾಗ ಶಿಕ್ಷಣನೇ ಇದ್ದಿಲ್ಲ ನಮಗೆ. ಒಂದು ಪತ್ರ ಬಂದ್ರೆ ಓದಾಕ್ ಬರ್ತಿದ್ದಿಲ್ಲ ನಮಗೆ. ನಮ್ಮ ಹೆಸರು ನಮಗೆ ಬರ್ಯಾಕ್ ಬರ್ತಿದ್ದಿಲ್ಲ. ನಮಗೊಂದು ಸಹಿ ಮಾಡಾಕ್ ಬರ್ತಿದ್ದಿಲ್ಲ ಒಂದು 70 ವರ್ಷದಿಂದ. ಇವತ್ತು ನಮ್ಮ ಸಮಾಜದಲ್ಲಿ ಒಬ್ಬರು ಮಾಸ್ತರ್ ಇರ್ತಿದ್ದಿಲ್ಲ, ಒಬ್ಬರು ಡಾಕ್ಟರ್ ಇರ್ತಿದ್ದಿಲ್ಲ, ಒಬ್ಬರು ಇಂಜಿನಿಯರ್ ಇರ್ತಿದ್ದಿಲ್ಲ, ವಕೀಲರು ಇರ್ತಿದ್ದಿಲ್ಲ, ಯಾರಿಗೂ ಓದಾಕ್ ಬರ್ತಿದ್ದಿಲ್ಲ. ಇಷ್ಟೆಲ್ಲ ಇವತ್ತಿನ ದಿವಸ ಎಷ್ಟು ಮಂದಿ ವಕೀಲರು, ಎಷ್ಟು ಮಂದಿ ಡಾಕ್ಟರು, ಎಷ್ಟು ಮಂದಿ ಇಂಜಿನಿಯರು. ಇದಕ್ಕೆಲ್ಲ ಏನು ಕಾರಣ ಅಂತಂದ್ರೆ ಮಠಗಳು ಮಾಡಿದಂಥ ಒಂದು ಶೈಕ್ಷಣಿಕ ಸೇವೆ. ಮಠಗಳು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು, ಬೋರ್ಡಿಂಗ್ನ ಸ್ಥಾಪನೆ ಮಾಡಿದ್ರು, ಕಡು ಬಡ ಹುಡುಗರನ್ನ ಕರ್ಕೊಂಬಂದು ಮಠದಾಗ ಇಟ್ಕೊಂಡು ತಾವೆಲ್ಲ ಹಳ್ಳಿಯೆಲ್ಲ ಅಡ್ಡಾಡಿ, ಬಿಸಿಲಾಗ ಮಳೆಯಾಗ ಅಡ್ಡಾಡಿ ಭಿಕ್ಷೆಯನ್ನು ತಂದು ಮಕ್ಕಳನ್ನ ಊಟ ಮಾಡಿಸಿ ಸಾಕಿ ಸಲಹಿದ ಪರಿಣಾಮವಾಗಿ ಇವತ್ತಿನ ದಿವಸ ಇಡೀ ಸಮಾಜದಲ್ಲಿ ಎಲ್ಲರ ಮಕ್ಕಳು ಶಾಣರಾಗಿದ್ದಾರೆ. ಇದು ಮಠಗಳು ಮಾಡಿದಂಥ ಒಂದು ಅದ್ಭುತವಾದಂಥ ಸೇವಾ ಕಾರ್ಯ ಇದು. ಅದಕ್ಕಾಗಿ ಆ ಮಠಗಳು ಅಂತಂದ್ರೆ, ಅಂತ ಸೇವೆಯನ್ನು ಮಾಡಿದಂಥ ಮಠಗಳು ಅಂದ್ರೆ ಅದು ಸಮಾಜದ ಸಂಪತ್ತು, ಅದು ಸಮಾಜದ ಸಂಪತ್ತು. ಅದಕ್ಕೆ ಆ ಮಠವನ್ನ, ಮಠದ ಸ್ವಾಮಿಗಳನ್ನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇರ್ತೈತಿ. ಅದಕ್ಕೆ ಇವತ್ತ ಮಠದಾಗ ನಮ್ಮ ದೇವ್ರು ಅದಾರ ಅಂದ್ರೆ ಅವ್ನು ನಮ್ಮ ಮಗ ಅಂತ ತಿಳ್ಕೊಡ್ರಿ. ನೀವು ಯಾರ ನಿಮ್ಮ ಇದ್ರಾಗ ಸಾಂಗ್ಲ್ಯಾಗ ಅಥವಾ ಯಾವ ದೇವ್ ವಿಜಾಪುರದಾಗ ಮಗ ಓದಾಕ್ ಹತ್ತಿದ್ನಂದ್ರೆ ನೀವೇನು ಹೋಳಿಗೆ ಪಳಿಗೆ ಮಾಡಿದ್ರೆ அந்த ಮಗನ ನೆನೆಸ್ಲಾರದಿರ್ತೀರಿ. ನನ್ನ ಮಗ, ನಾವು ಹೋಳಿಗೆ ಉಣ್ಣಾಕತ್ತೇಪ್ಪ, ಅವ್ನು ಮರ ಅನ್ಕೊಂತ ಉಣ್ತೇವೆ ಅಂತೇವಿ. ಹಂಗ ಇವನು ಒಬ್ಬ ಇಬ್ರು ಮಕ್ಕಳು ನಿಮಗಿದ್ರ ಅಂದ್ರೆ 3ನೇ ಮಗ ನಮ್ಮ ಮಠದಾಗ ಅದಾನ ಅನ್ನೋಂಥ ಭಾವ ಇರ್ಲಿ. ಆ ಭಾವ ಇರ್ಲಿ. ತಾಯಿಗಳು ಏನೇ ಮಾಡಿದ್ರೆ ಸಹಿತ ನನ್ನ ಮಗ ಅದಾನಪ್ಪ ಅಂತ ಒಂದು ಸ್ವಲ್ಪ ಪ್ರಸಾದ ಕೊಡ್ರಿ. ಹೆಂಗದೇಪ್ಪ, ಆರಾಮದೇ ಇಲ್ಲ, ಆರಾಮಾಗಿ ಪ್ರಸಾದ ಮಾಡು, ಆರೋಗ್ಯ ಕಾಪಾಡ್ಕೋಬೇಕು ಅಂತ ತಿಳ್ಕೊಂಡು ಹೇಳಿ ಸ್ವಲ್ಪ ಯೋಗಕ್ಷೇಮ ಕೇಳ್ರಿ. ಹಿಂಗ ತಂದೆ ತಾಯಿಗಳ ಹಿಂಗೆ ಯೋಗಕ್ಷೇಮ ಕೇಳಿದ್ರೆ ಅವಳಲ್ಲಿ ಒಂದು ಉತ್ಸಾಹ ಬರ್ತೈತಿ, ಒಂದು ಅಂತಃಕರಣ ಬರ್ತೈತಿ. ನನ್ನ ಭಕ್ತರು ನನ್ನ ತಂದೆ ತಾಯಿಗೆ ಜೋಪಾನ ಮಾಡಕತ್ತಾರ ಅಂತಂದು ಅವಾಗ ನನ್ನ ಭಕ್ತರಿನ ಏನಾರು ಸೇವಾ ಮಾಡ್ಬೇಕನ್ನುವಂಥ ಭಾವ ಅವ್ರಿಗೆ ಬರಾಕತ್ತೆ. ಆವಾಗ ಎಲ್ಲ ಸಾಮಾಜಿಕ ಸೇವೆಯನ್ನು ಮಾಡುವಂಥ ಶಕ್ತಿ ಅವ್ರಿಗೆ ಬರ್ತೈತಿ. ಅದಕ್ಕಾಗಿ ಆ ದೃಷ್ಟಿಯಿಂದ ಇವತ್ತು ನಮ್ಮ ದೇವರು ಬಹಳ ಬಾಯಿ ಸತ್ತವ್ರವರು. ಇವತ್ತ ಉಪವಾಸ ಇದ್ರು ನಾ ಉಪವಾಸ ಅದೇನೆ ಅಂತ ಹೇಳಂಗಿಲ್ಲ ಅವರು. ಅಂಥ ಒಂದು ಮುಗ್ಧ ಸ್ವಭಾವದ ಒಬ್ಬ ದೇವರವರು. ಅದಕ್ಕಾಗಿ ಆ ದೇವರನ್ನ ಇವತ್ತಿನ ದಿವಸ ನಾವೆಲ್ಲ ಸ್ವಾಮಿಗಳು ಸೇರಿಕೊಂಡು ನಿಮ್ಮ ಮುಡಿಯೊಳಗೆ ಹಾಕ್ತೇವಿ. ಯಾಕಂದ್ರೆ ನಾವು ಮಾತಾಡಿ ಹೋಗೋರದೇವಿ. ಇಲ್ಲಿ ಯಾರು ಇರ್ತೇವ್ರಿ? ಯಾರು ಇರಂಗಿಲ್ಲ. ಎಲ್ಲರೂ ಹೇಳ್ತೇವೆ, ಮಾತಾಡಿ ಹೋಗ್ಬಿಡ್ತೇವೆ. ನಾವೀಗ ಇರೋರು ಯಾರ್ರಿ? ನೀವು ಅವರಿಬ್ರ. ಅದಕ್ಕೆ ಆ ದೇವರನ್ನ, ನಮ್ಮ ದೇವರನ್ನ ನಿಮ್ಮ ಮುಡಿಯೊಳಗೆ ಹಾಕಿ ಹೋಗ್ತೇವಿ. ಅದನ್ನು ಜೋಪಾನ ಮಾಡೋದು ನಿಮ್ಮ ಕಾಯಕ ಅಂತ ತಿಳ್ಕೊಂಡು ಹೇಳಿ ನಾವು ವಿನಂತಿ ಪೂರ್ವಕವಾಗಿ ಕೇಳ್ಕೊಂತೇನೆ. ಇನ್ನು 3ನೇದಪ್ಪ ಅಂತಂದ್ರೆ ಏನು ಬಸವಣ್ಣವರು ನಮ್ಮ ಅಪ್ಪಗಳು ಭಾಳ ಚಲೋ ಹೇಳಿದ್ರೆ, ಮೃತ್ಯುಂಜಯ ಅಪ್ಪಗಳು ಭಾಳ ಚಲೋ ಹೇಳಿದ್ರು. ತಾವೆಲ್ಲ ಸಮಸ್ತ ಜನ ಏನ್ ನಾವು ಕೂತೀರಿ, ಇಷ್ಟು ಬಂದು ಕುಂತು ನೀವು ಓಪನ್ನಾಗಿ ಕುಂತು ಇಷ್ಟೆಲ್ಲ ಧರ್ಮ ತತ್ವಗಳನ್ನು ತಿಳ್ಕೊಳಕ ಹಿಂಗೆ ಕುಂತು ಕೇಳ್ತೀರಿ, ಹಂಗೆ ಅವಕಾಶ ಐತಿ ಅಂದ್ರೆ ಅದಕ್ಕೆ ಬಸವಣ್ಣವರೇ ಕಾರಣರು. ಬಸವಣ್ಣವರೇ ಕಾರಣರು. ಯಾಕಂತಂದ್ರೆ ಹಿಂಗೆ ಕುಂತು ಧರ್ಮದ ತತ್ವಗಳನ್ನು ಕೇಳುವಂತ ಹಕ್ಕು ಹೆಣ್ಮಕ್ಳಿಗೆ ಇದ್ದಿದ್ದೇ ಇಲ್ಲ. ಹೆಣ್ಮಕ್ಳಿಗೆ ಇದ್ದಿದ್ದೇ ಇಲ್ಲ. ಹೆಣ್ಮಕ್ಳೆಲ್ಲರೂ ಶೂದ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳೆಲ್ಲ ಶೂದ್ರು. ಅವ್ರಿಗೆ ದೀಕ್ಷೆನೇ ಇದ್ದಿದ್ದಿಲ್ಲ. ದೀಕ್ಷೆ ಇಲ್ಲ ಅಂದ್ಮೇಲೆ ಮೋಕ್ಷ ಇಲ್ಲ ಅಂತ ಹೇಳಿಬಿಟ್ರು. ಹಂಗಾರ ಹೆಣ್ಮಕ್ಳಿಗೆ ಮೋಕ್ಷ ಆಗ್ಬೇಕಾರೆ ಏನ್ ಮಾಡ್ಬೇಕು? ಹೆಣ್ಮಕ್ಳಿಗೆ ದೀಕ್ಷೆ ಮಾಡಂಗಿಲ್ಲ, ಅವ್ರು ಶೂದ್ರರು ಹೆಣ್ಮಕ್ಳೆಲ್ಲರೂ. ಹೆಣ್ಮಕ್ಳಿಗೆ ಶೂದ್ರ ಆದ್ರೆ ಹೆಣ್ಮಕ್ಳು ಮೋಕ್ಷ ಇರಂಗಿಲ್ಲ, ದೀಕ್ಷೆ ಇಲ್ಲ. ದೀಕ್ಷೆ ಇಲ್ಲ ಅಂದ್ರೆ ಮೋಕ್ಷ ಇಲ್ಲ. ಹಂಗಾರೆ ಹೆಣ್ಮಕ್ಳಿಗೆ ಮೋಕ್ಷ ಆಗ್ಬೇಕಾರೆ ಏನ್ ಮಾಡ್ಬೇಕು? ಹೆಣ್ಮಕ್ಳು ಮೋಕ್ಷ ಆಗಾರ ಏನ್ ಮಾಡ್ಬೇಕಂದ್ರೆ ಹೆಣ್ಮಕ್ಳು ಸಾಯ್ಬೇಕು. ಸತ್ ಮ್ಯಾಗ ಗಂಡು ಮಕ್ಕಳಾಗಿ ಹುಟ್ಟಬೇಕು. ಅವ್ರು ಹುಟ್ಟಿದ ಮ್ಯಾಗ ಅವ್ರು ದೀಕ್ಷಾ ತಗೋಬೇಕು, ಆನಂತರ ಮೋಕ್ಷ ಆಗ್ಬೇಕು ಅಂತ ಹೇಳಿದ್ರು ಬಸವಣ್ಣವರಿಗೆ. ಅವಾಗ ಅಂದ್ರೆ ಛೇ ಇದು ಬ್ಯಾಡದೆ ಅಂತಂದ್ರೆ ಅವರು ಇದೇ ಜನ್ಮಲ್ಲಿ ದೀಕ್ಷೆ ಆಗ್ಬೇಕು ಹೆಣ್ಮಕ್ಳಿಗೆ, ಇದೇ ಜನ್ಮಲ್ಲಿ ಮೋಕ್ಷ ಆಗ್ಬೇಕು ಹೆಣ್ಮಕ್ಳಿಗೆ ಅಂತಂದ್ರು ಬಸವಣ್ಣವರು. ಅದಕ್ಕಾಗಿ ತಾಯೇಂದ್ರ ಸಲುವಾಗಿನೇ ಅವರು ಮನೆ ಬಿಟ್ಟು ಹೋಗ್ಬಿಟ್ರು.
ಮುಂದ ಇಷ್ಟಲಿಂಗವನ್ನ ಕಂಡು ಹಿಡಿದ ಮೇಲೆ ಬಸವಣ್ಣವರೇ ಇಷ್ಟಲಿಂಗವನ್ನ ಕಂಡುಹಿಡಿದ್ರು. ಇಷ್ಟಲಿಂಗ ಕಂಡುಹಿಡಿದ ಮೇಲೆ ಶೂದ್ರು ಅಂತ ಯಾರು ಕರಿತಿದ್ರು ತಾಯಿಗೆ, ಆ ತಾಯಿಗೇನೆ ಲಿಂಗ ಕಟ್ಟಿಬಿಟ್ರು. ಮೊದಲು ಹೆಣ್ಣು ಮಕ್ಕಳಿಗೆ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಹೆಣ್ಣು ಮಕ್ಕಳಿಗೆ ದೀಕ್ಷೆಯನ್ನು ಕೊಟ್ಟಂತ ವ್ಯಕ್ತಿ ಯಾರಂತಂದ್ರೆ ಬಸವಣ್ಣವರು. ಯಾರು ಹೆಣ್ಣು ಮಕ್ಕಳಿಗೆ ದೀಕ್ಷೆಯನ್ನು ಕೊಟ್ಟಿಲ್ಲ. ಬುದ್ಧ ಆಗಿರ್ಬೋದು, ಎಲ್ಲರಾಗಿರ್ಬೋದು, ಯಾರು ಹೆಣ್ಣು ಮಕ್ಕಳಿಗೆ ದೀಕ್ಷೆ ಕೊಡಕ್ಕಾಗ್ಲಿಲ್ಲ ಅವರಿಗೆ. ಹೆಣ್ಣು ಮಕ್ಕಳಿಗೆ ದೀಕ್ಷೆಯನ್ನು ಕೊಟ್ಟಂತ ಪ್ರಥಮ ಮಹಾನ್ ವ್ಯಕ್ತಿ ದಾರ್ಶನಿಕ ಅಂತಂದ್ರೆ ಬಸವಣ್ಣವರು. ಯಾವಾಗ ಅಂದ ಬಸವಣ್ಣವ್ರು ಹೆಣ್ಣು ಮಕ್ಕಳಿಗೆ ದೀಕ್ಷಾ ಕೊಟ್ರು, ಲಿಂಗ ದೀಕ್ಷಾ ಕೊಟ್ರು, ಅವತ್ತು ಎಲ್ಲಾ ಹೆಣ್ಮಕ್ಳು ಕೊಳ್ಳಾಗ ಲಿಂಗ. ಇವತ್ತು ನಿಮ್ ತಾಯಿ ಕೊಳ್ಳಾಗಲ್ಲ ಲಿಂಗ ಅದಾವಂದ್ರೆ ಅದು ಬಸವಣ್ಣವ್ರ ಕೃಪೆ. ಯಾವಾಗ ಲಿಂಗ ದೀಕ್ಷೆ ಆಯ್ತು ಮೋಕ್ಷಕ್ಕೆ ದಾರಿ ಆಯ್ತು. ಇದೇ ಜನ್ಮದಲ್ಲಿ ಮೋಕ್ಷ. ಇದನ್ನು ಕೊಟ್ಟವರು ಅಪ್ಪ ಬಸವಣ್ಣನವರು. ಈ ಶೂದ್ರತನವನ್ನು ನಿವಾರಣೆ ಮಾಡಿ ಮನುಷ್ಯನಿಗೆ ದೈವತ್ವವನ್ನು ಕಲ್ಪಿಸಿದಂಥವರು ಬಸವಣ್ಣನವರು. ಅಂಗದ ಮೇಲೆ ಲಿಂಗವಿದ್ದವರನ್ನೆಲ್ಲ ಸಂಗಮನಾಥನೆಂಬೆ ಅಂತ ಹೇಳಿದರು. ಅಂಗದ ಮೇಲೆ ಲಿಂಗ ಉಳ್ಳವರನ್ನೆಲ್ಲ ಸಂಗಮನಾಥನೆಂಬೆ. ಯಾರು ಕೊಳ್ಳ ಲಿಂಗ ಇರ್ತೈತೆ ಅವ್ರನ್ನೆಲ್ಲ ದೇವರಂತ ಹೇಳಿಬಿಟ್ರು ಬಸವಣ್ಣವರು. ಲಿಂಗ ದೀಕ್ಷೆಯನ್ನು ಕೊಡೋದ್ರ ಮೂಲಕವಾಗಿ ಆ ಶೂದ್ರತನವನ್ನು ನಿವಾರಣೆ ಮಾಡಿ ಶೂದ್ರತನ ಕಿತ್ತು ಹಾಕಿ ಆ ವ್ಯಕ್ತಿಯನ್ನು ದೇವರಂತ ಹೇಳಿಬಿಟ್ರು. ದೈವತ್ವವನ್ನು ಕಲ್ಪಿಸಿದ್ರು. ಅವಾಗ ಲಿಂಗಾಯತರೆಲ್ಲರೂ ಏನಾದ್ರು ಅಂತಂದ್ರೆ ಲಿಂಗ ಸ್ವರೂಪಿಗಳಾದ್ರು. ಅಂಗದ ಮೇಲೆ ಲಿಂಗ ಕಟ್ಕೊಂಡವರೆಲ್ಲ ಏನಾದ್ರು ಅಂದ್ರೆ ಲಿಂಗ ಸ್ವರೂಪಿಗಳಾದ್ರು. ಅದಕ್ಕಾಗಿ ಇಷ್ಟಲಿಂಗವನ್ನ ಯಾರ್ಯಾರು ಕಟ್ಕೊಂಡು ಅದನ್ನು ಭಕ್ತಿಯಿಂದ ಪೂಜೆ ಮಾಡಿದಾರಲ್ಲ ಅವರೆಲ್ಲರೂ ದೊಡ್ಡ ತಪಸ್ವಿಗಳಾಗಿದ್ದಾರೆ. ಇಷ್ಟಲಿಂಗದ ಮಹತ್ವ ಅದು ಸಾಮಾನ್ಯ ಇಲ್ಲ. ಅದು ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಅದೊಂದು ವಚನ ಹೇಳಿ ಮುಗಿಸ್ತೇನೆ. ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ ಮತ್ತೊಂದು ಪಥವನರಿಯದ ಶರಣ, ಸರ್ಪಣ ಹೆಡೆ ಮಾಣಿಕ್ಕದಂತಿಪ್ಪರು ಭೂಷಣರಾಗಿ ಕೂಡಲ ಸಂಗಮ ದೇವ ನಿಮ್ಮ ಶರಣರು. 4 ಸಾಲಿನ ವಚನ ಇಷ್ಟು ಚಲೋ ಐತಿ. ನನಗೆ ಚಲೋ ಅನ್ಸೈತಿ, ಮತ್ತು ನಿಮಗೆ ಹೆಂಗ ಗೊತ್ತಿಲ್ಲ. ಏನಂತಂದ್ರೆ ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ, ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ಕೋಬೇಕು. ಲಿಂಗವಲ್ಲದೆ ಅನ್ಯ ದೈವವಿಲ್ಲ. ಈ ಲಿಂಗ ಒಂದು ಬಿಟ್ರೆ ಇನ್ನೊಂದು ದೇವರಿಲ್ಲ ನನಗ ಅನ್ನುವಂತ ನಿಷ್ಠೆಯಿಂದ ಲಿಂಗವನ್ನು ಪೂಜೆ ಮಾಡಬೇಕು. ಲಿಂಗ ಪೂಜೆ ಆದ್ಮ್ಯಾಗ ನೀರು ಕುಡಿಬೇಕಪ್ಪ ಅನ್ನೋದೇನೊಂದು ನೇಮ ಐತಲ್ಲ, ನಿಷ್ಠೆ. ಅದೊಂದು ನಿಷ್ಠೆ. ಅದು ಹಿಂಗ ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ ಮತ್ತೊಂದು ಪಥವನರಿಯದ ಶರಣ. ನನ್ನ ಉದ್ಧಾರಕ್ಕಾಗಿ, ನನ್ನ ಮನೆತನ ಉದ್ಧಾರ, ನನ್ನ ಉದ್ಧಾರಕ್ಕಾಗಿ ಇಷ್ಟಲಿಂಗ ಒಂದೇ ದಾರಿ. ಮತ್ತು ನನ್ನ ಜೀವನದ ಉದ್ಧಾರಕ್ಕಾಗಿ ಮತ್ತೆ ಬೇರೆ ಬೇರೆ ಯಾವರ ಅದಾವನ ಅಂತ ತಿಳ್ಕೋಬೇಡ್ರಿ ಅಂತಾರ ಅವರು. ಇಷ್ಟಲಿಂಗವನ್ನು ನಿಷ್ಠೆಯಿಂದ ಪೂಜಿಸಿ ಮತ್ತೊಂದು ಪಥವನರಿಯದ ಶರಣ. ಇನ್ನೊಂದು ದಾರಿ ಅಂತ ತಿಳ್ಕೊಬಾರ್ದು. ಕಷ್ಟ ಬಂತು ಪಂಚಾಂಗ ನೋಡೋದು, ಬಡತನ ಬಂತು ಲಕ್ಷ್ಮೀ ಪೂಜೆ ಮಾಡೋದು, ತೆಂಗಿನಕಾಯಿ ಪೂಜೆ ಮಾಡೋದು, ಹಿಂಗೆಲ್ಲ ನಮ್ಮ 108 ದೇವ್ರನ್ನ ಪೂಜೆ ಮಾಡ್ಕೊಂತ ಹೋಗ್ತೇವಿ. ಇಷ್ಟಲಿಂಗ ಆದ್ರೆ ಆಲ್ ಇನ್ ಒನ್. ಅದು ಇಷ್ಟಲಿಂಗ ಒಂದನ್ನ ಪೂಜೆ ಮಾಡಿದ್ರೆ ವಿದ್ಯಾನೂ ಬರ್ತೈತಿ, ದುಡ್ಡುನು ಬರ್ತೈತಿ, ಕೀರ್ತಿನೂ ಬರ್ತೈತಿ, ಎಲ್ಲ ಜ್ಞಾನನೂ ಬರ್ತೈತಿ. ಇಷ್ಟಲಿಂಗ ಅರಿವು ಬರ್ತೈತಿ, ಜ್ಞಾನನೂ ಬರ್ತೈತಿ, ಸಂಪತ್ತು ಬರ್ತೈತಿ, ವಿದ್ಯೆನೂ ಬರ್ತೈತಿ, ಕೀರ್ತಿನೂ ಬರ್ತೈತಿ. ಇಷ್ಟಲಿಂಗ ಅಂದ್ರೆ ಆಲ್ ಇನ್ ಒನ್. ಅದು ಇಷ್ಟಲಿಂಗ ಒಂದನ್ನ ನಾವು ಪೂಜೆ ಮಾಡಿದ್ವಿ ಅಂದ್ರೆ ಇದೆಲ್ಲ ಬರ್ತೈತಿ. ಬಿಡಿಬಿಡಿಯಾಗಿ ಪೂಜೆ ಮಾಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಹಿಂಗ ಮತ್ತೊಂದು ಪಥವನರಿಯದ ಶರಣ. ಹಿಂಗ ನಿಷ್ಠೆಯಿಂದ ಲಿಂಗ ಒಂದನ್ನೇ ನಾವು ಪೂಜೆ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ಏನಾಕತಿ ಮುಂದೆ ಪರಿಣಾಮ ಹೇಳ್ತಾರ ಅವರು. ಏನ್ ಹೇಳ್ತಾರ ಅಂತಂದ್ರೆ ಸರ್ಪಣ ಹೆಡೆ ಮಾಣಿಕ್ಕದಂತಿಪ್ಪರು ಭೂಷಣರಾಗಿ ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಹಿಂಗ ಕೇವಲ ಲಿಂಗವನ್ನ ಪೂಜೆ ಮಾಡ್ಕೊಂತ ಯಾರು ಹೋಗ್ತಾರಲ್ಲ ಅವ್ರು ಹೆಂಗ ಅಕ್ಕಾರಂದ್ರ ಸರ್ಪಣ ಹೆಡೆ ಒಳಗಿರ್ತಕ್ಕಂಥ ಮಾಣಿಕ್ಕದಂಗ ಅಕ್ಕಾರು ಅಂತಾರ ಅವ್ರು. ಸರ್ಪಣ ಹೆಡೆ ಮಾಣಿಕ್ಯ ಅಂದ್ರೆ ಏನು? ಒಂದು ನಾಗರಹಾವು 12 ವರ್ಷ ಯಾರಿಗೀ ಕಡಿಲಿಲ್ಲ ಅಂದ್ರ, 12 ವರ್ಷ ಯಾರಿಗೀ ಕಡಿಲಿಲ್ಲ ಅಂದ್ರ ಆ ಹಾವಿನ ಹಲ್ಲಿನಲ್ಲಿರ್ತಕ್ಕಂಥ ವಿಷವೇ ಗಟ್ಟಿಯಾಗಿ ಮಾಣಿಕ್ಯ ಆಕತ್ತ. ಅದಕ್ಕೆ ಆ ಮಾಣಿಕ್ಯ ಅದ್ರ ತಲಿಯೊಳಗೆ ಇರ್ತೈತಿ. ಅದನ್ನ ಕೆಲವೊಂದ್ಸಲ ಅರಸರು ನಾಗರಹಾವು ಸಾಕ್ತಿದ್ರು. ಅವರು 12 ವರ್ಷ 13 ವರ್ಷ 14 ಸಾಕ್ತಿದ್ರು. 12 ವರ್ಷ 13 ವರ್ಷ ಆದ್ಮ್ಯಾಗ ಆ ಹಾವು ಸಾಯಿ ಹೊಡಿತಿದ್ರು. ಅದರೊಳಗೆ ಮಾಣಿಕ್ಯವನ್ನು ತೆಗಿತಿದ್ರು. ತೆಗೆದ ಮೇಲೆ ಅದನ್ನ ಅರಮನೆಯೊಳಗ ಮಾಡಿನೊಳಗೆ ಇಡ್ತಿದ್ರು. ಅವನು
ಮಾಡಂತಿರ್ತಲ್ಲ, ಮಾಡಿನೊಳಗೆ ಇಡ್ತಿದ್ರು. ಅದು ಮಾಣಿಕ್ಯ ಅಂದ್ರೆ ಹಿಂಗೆ ಇರ್ತೈತಲ್ಲ, ಅದು ಯಾವಾಗಲೂ ಫಳ 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 ಹೊಳಿತಿರ್ತೈತೆ. ಅದು ಆ ಹಾವು ಆ ಮಾಣಿಕ್ಯವನ್ನ ಕೆಳಗೆ ಇಡ್ತಿತ್ತದು, ಬಾಯಿಗಿಂತ ತೆಗೆದು ಕೆಳಗಿಟ್ಟು ಆ ಬೆಳಕಿನೊಳಗ ತನ್ನ ತನ್ನ ಆಹಾರವನ್ನು ಹುಡುಕ್ತಿತ್ತದು. ಅಷ್ಟು ಬೆಳಕಿರ್ತದೆ, ಬ್ಯಾಟ್ರಿ ಹಂಗೆ ಬೆಳಕಿರ್ತೈತಿ ಅದು. ಆದ್ರೆ ಈ ಬೆಳಕು ಎಂದೂ ಆರಂಗಿಲ್ಲ. ಅದು ಅಷ್ಟು ಶಾಶ್ವತವಾದ ಸ್ವಯಂ ಪ್ರಕಾಶವಾದಂಥ ವಸ್ತು ಅದು ಮಾಣಿಕ್ಯ. ಎಷ್ಟು 1000 ವರ್ಷ ಹೋದ್ರೂ ಅದು ಬೆಳಕು ಮುಗಿಯಂಗಿಲ್ಲ. ಶಾಶ್ವತವಾದಂಥ ಬೆಳಕದ ಮಾಣಿಕ್ಯ. ಬಹಳ ಸುಂದರವಾಗಿರ್ತೈತೆ ಆ ಮಾಣಿಕ್ಯ. ಅಂಥದ್ದು ಯಾರು ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ತಾರಲ್ಲ, ಅವ್ರ ವ್ಯಕ್ತಿತ್ವ ಹೆಂಗಿರ್ತೈತಿ ಅಂತಂದ್ರೆ ಮಾಣಿಕ್ಯದ ಬೆಳಕಿನಂಗ ಈ ಭೂಮಿ ಮೇಲೆ ಶಾಶ್ವತವಾಗಿರ್ತೈತಿ ಅಂತ ಹೇಳಿದ್ರು ಬಸವಣ್ಣವರು. ಎಂತ ಅದ್ಭುತವಾದಂಥ ಶಕ್ತಿ ಲಿಂಗ ಪೂಜೆಯಿಂದ. ಮಾಣಿಕ್ಯದ ಬೆಳಕು ಹೆಂಗ ಭೂಮಿಯಲ್ಲಿ ಶಾಶ್ವತವಾಗಿರ್ತೈತಿ, ಹಂಗ ಮಾಣಿಕ್ಯದ ಬೆಳಕಿನಂಗ ಆ ವ್ಯಕ್ತಿ ಶಾಶ್ವತವಾಗಿ ಭೂಮಿ ಮೇಲೆ ಇರ್ತಾನೆ. ಈಗ ಬಸವಣ್ಣವರು, ಅಲ್ಲಂ ಪ್ರಭುದೇವರು, ಅಕ್ಕ ಮಹಾದೇವಿಯವರು, ಗುಡ್ಡಾಪುರದ ಆನಂದವರು, ಸಜ್ಜೋಳು ಶರಣಮ್ಮರವರು, ಹೇಮರೆಡ್ಡಿ ಮಲ್ಲಮ್ಮನವರು, ಹಾನಗಲ ಗುರುಕುಮಾರ ಮಹಾಸ್ವಾಮಿಗಳವರು, ಅತನಿ ಮುರುಗೇಂದ್ರ ಶಿವೇಗಳವರು, ವಿಜಯ ಮಹಾಂತ ಶಿವೇಗಳವರು, ಘನಮಠ ಶಿವೇಗಳವರು, ಇವರೆಲ್ಲ ಬೀಳೂರು ಗುರುಬಸವ ಮಹಾಸ್ವಾಮಿಗಳವರು, ಇವರೆಲ್ಲ ದೊಡ್ಡ ತಪಸ್ವಿಗಳು. ಇವರೆಲ್ಲರೂ ಇಲ್ಲೇ ಗುಡ್ಡಾಪುರದ ಆನಮ್ಮ ಅದಾರ. ಇವರೆಲ್ಲ ಮಹಾ ದೊಡ್ಡ ತಪಸ್ವಿಗಳಿವರು. ಇವ್ರು ಏನು ಮಾಡಿದ್ರು ನೀವು ಹೇಳ್ಬೇಕದನ್ನ. ನಿಮ್ಮಂಗ ತೆಂಗಿನಕಾಯಿ ಪೂಜೆ ಮಾಡಿದ್ರ, ನಿಮ್ಮಂಗ ಕರೆದಾರ ಕಟ್ಟಿದ್ರ, ನಿಮ್ಮಂಗ ತಾಯ್ತಾ ಕಟ್ಟಿದ್ರ, ನಿಮಗೆ ಕಟ್ಕೊಂಡಿರ್ತಾರಲ್ಲ ಹಂಗೇನ್ರ ಕಟ್ಟಿದ್ರ? ಅವರು ಏನು ಮಾಡಿದ್ರು? ಏನು ಮಾಡಿದ್ರು ಹೇಳ್ರಿ ತಾಯಿ? ಕೇವಲ ಲಿಂಗ ಪೂಜೆಯನ್ನು ಮಾಡಿದ್ರು ಅವರು. ಈ ಗುಡ್ಡಾಪುರದ ಆನಮ್ಮ ಆಗೋಗ 800 900 ವರ್ಷ ಆಯ್ತು. ಅಲ್ಲಂಪುರದಾಗ 900 ವರ್ಷ ಆಯ್ತು. ಬಸವಣ್ಣರು 900 ವರ್ಷ ಆಯ್ತು. ಅಕ್ಕ ಮಹಾದೇವ 900 ವರ್ಷ ಆಯ್ತು. ಯಡಿಯೂರು ಸಿದ್ಧಲಿಂಗೇಶ್ವರ ಲಿಂಗದೊಳಗೆ 500 600 ವರ್ಷ ಆಯ್ತು. ಹಾನಲ್ಲಿ ಗುರುಕುಮಾರ ಮಹಾಸ್ವಾಮೀಜಿಯವ್ರ ಲಿಂಗದೊಳಗೆ 150 ವರ್ಷ ಸಮೀಪ ಬಂದೈತಿ. ಹಿಂಗ 100 ವರ್ಷ 500 ವರ್ಷ ಆದ್ರೂ ಕೂಡ ಅವ್ರ ಬೆಳಕು ಆರೈತೇನು? ಇವತ್ತಿಗೂ ಅದೇ ಬೆಳಕಿನಲ್ಲಿ ನಾವು ಬೆಳಗಾಕತ್ತೇವಿ. ಅದೇ ಬೆಳಕು. ಅವರು ಸ್ಮರಣೆ ಮಾಡಿದ್ರೆ ನಮ್ಮ ಕಷ್ಟಗಳ ನಿವಾರಣೆ ಆಕ್ಕವೆ. ಇವತ್ತು ಅಕ್ಕ ಮಹಾದೇವಿ ತೀರ್ಕೊಂಡ್ರನಾಕ್ ಬರ್ತೈತೆ, ಯಡಿಯೂರು ಸಿದ್ಧಲಿಂಗೇಶ್ವರ ತೀರ್ಕೊಂಡ್ರನಾಕ್ ಬರ್ತೈತೆ, ಒಳತನ ಅಂತಾರ. ಅವ್ರು ಶರಣರು ಸಾಯಂಗಿಲ್ಲಪ್ಪ, ಅವರು ಶಾಶ್ವತ ಅದಾರ ಅಂತಾರೆ. ನಮ್ಮ ಅಜ್ಜ ತೀರ್ಕೊಂಡ, ನಮ್ಮ ಅಪ್ಪನ ತೀರ್ಕೊಂಡ, ನಮ್ಮ ಕಾಕ ತೀರ್ಕೊಂಡ ಅಂತಾರೆ. ಆದ್ರೆ ಮಹಾತ್ಮರು ತೀರ್ಕೊಂಡಾರಂತ ಅಂತಾರ ಜನ? ಅನ್ನಂಗಿಲ್ಲ, ಒಳತನ ಅಂತಾರೆ. ಯಾಕಂತಂದ್ರೆ ಅವರು ಶಾಶ್ವತವಾಗಿ ಅವ್ರ ಬೆಳಕೈತಿ. ಅವರ ಬೆಳಕಿನಲ್ಲೇ ಇವತ್ತು ನಾವೆಲ್ಲ ಬೆಳಗಾಕತ್ತೀವಿ. ಇದು ಲಿಂಗ ಪೂಜೆಯ ಮಹಿಮೆ. ಅವ್ರು ಕೇವಲ ಲಿಂಗ ಪೂಜೆ ನಷ್ಟ ಮಾಡ್ತಿದ್ರು. ಅವರು ಕೇವಲ ಲಿಂಗ ಪೂಜೆ. ಬೀಳೂರು ಗುರುಬಸವ ಮಹಾಸ್ವಾಮಿಗಳವರು, ಬಿದಿರಿ ಕುಮಾರ ಮಹಾಸ್ವಾಮಿಗಳವರು, ಅತನಿ ಮುರುಗೇಂದ್ರ ಮಹಾಶಿವಿಗಳವರು, 3 ಮಂದಿ ಒಂದು ಪತ್ರಿದಳ 3 ಪತ್ರಿದಳ ಇರ್ತವೆ. 3 ಪತ್ರಿದಳ, ಒಂದ ಪತ್ರ 3 ದಳ ಇದ್ದಂಗಿದ್ರು ಅವ್ರು. ಅವ್ರು 3 ಮಂದಿ ಯಾವತ್ತೂ ಕೂಡ ಇರ್ತಿದ್ರು. ಅವರು ಯಾವಾಗಲೂ ಲಿಂಗ ಪೂಜೆಯನ್ನೇ ಮಾಡ್ತಿದ್ರು. ಅಷ್ಟು ಮಹಾ ತಪಸ್ವಿಗಳಾಗಿ ಹೋದ್ರು ಲಿಂಗ ಪೂಜೆ ಮಾಡಿದ್ದಕ್ಕೆ. ಅದಕ್ಕೆ ಇಷ್ಟೆಲ್ಲ ನಮಗೆಲ್ಲ ಉದಾಹರಣೆ ಅದಾವು. ಇದ್ರೂ ಕೂಡ ನಾವು ಲಿಂಗ ಕಟ್ಕೊಂಡ್ರೆ ಲಿಂಗ ಕಟ್ಕೊಳಂಗಿಲ್ಲ. ಲಿಂಗ ಕಟ್ಕೊಂಡಿರ್ತಾರ, ಓದಲ್ಲಿ ಜಗಲಿ ಮ್ಯಾಗ ಇಟ್ಟಿರ್ತಾರ. ಅದು ಲಿಂಗ ಯಾವಾಗಾರ ವರ್ಷಕ್ಕೊಂದ್ಸಲ ತೆಗಿತಾರ. ಲಿಂಗ ಎಲ್ಲ ಕರಿಗೆ ಹೋಗ್ಬಿಟ್ಟಿರ್ತೈತೆ. ಅದು ನಮ್ಮನ್ನ ದೇವರನ್ನಾಗಿ ಮಾಡತೈತಿ ಇಷ್ಟಲಿಂಗ. ಅದು ನಮ್ಮನ್ನ ದೇವರನ್ನಾಗಿ ಮಾಡುವಂತ ಇಷ್ಟಲಿಂಗವನ್ನು ಇಷ್ಟೊಂದು ಅಲಕ್ಷ್ಯ ಮಾಡೋದ ನಾವು ಎಂದು ಮಾಡಬಾರದು. ಅದಕ್ಕಾಗಿ ಅಪ್ಪಗಳು ಬಂದಾರ. ನಾಳೆ 1ನೇ ತಾರೀಕಿನ ದಿವಸ ಲಿಂಗ ದೀಕ್ಷೆ ಐತಿ. ಮಹಾತ್ಮರು ಬಂದಿದ್ದಾರೆ. ಅವ್ರ ಕಡೆಯಿಂದ ನೀವೆಲ್ಲರೂ ಲಿಂಗ ದೀಕ್ಷಾ ತಗೊಳ್ರಿ. ತಗೊಂಡು ಕೊಳ್ಳ ಕಟ್ಕೊಳ್ರಿ. ದಿನ ಒಂದು 15 ನಿಮಿಷ ಸುಮ್ಮನೆ ಲಿಂಗ ನೋಡ್ರಿ. ಅದನ್ನು ಬರೀ ಸುಮ್ಮನೆ ನೋಡುದನ್ನು, ಸುಮ್ಮನೆ ಲಿಂಗ ನೋಡಿ, ಸುಮ್ಮನೆ ನೋಡ್ಕೊಂತ ಕುಂಡ್ರಿ. ನಮ್ಮ ಎರಡೂ ಕಣ್ಣಿನಿಂದ ಲಿಂಗದ ಮಧ್ಯದಲ್ಲಿ ಒಂದು ಪಾಯಿಂಟ್ ಮಾಡಿಕೊಂಡು ನಮ್ಮ ಎರಡೂ ಕಣ್ಣಿನ ದೃಷ್ಟಿಯನ್ನ ಲಿಂಗದ ಮಧ್ಯದಲ್ಲಿ ದೃಷ್ಟಿ ಇಟ್ಟು ನೋಡ್ಕೊಂತ ಕುಂಡ್ರಿ. ಒಂದು 15 ನಿಮಿಷ ನೋಡ್ರಿ. ನೋಡ್ಕೊಂತ ಕುಂಡ್ರಿ. ಮನಸ್ಸು ಏಕಾಗ್ರತೆ ಆತಂತಂದ್ರ ನಮ್ಮೊಳಗ ಅರಿವು ಉದಯ ಆಕತಿ. ಮನೋ ಏಕಾಗ್ರತೆಯಿಂದ ಅರಿವು ಉದಯ ಆಕತಿ. ಆ ಮನೋ ಏಕಾಗ್ರತೆ ಎದರಿಂದ ಆಕತಿ ಅಂದ್ರೆ ಲಿಂಗದಿಂದ ಅತ್ಯಂತ ಸುಲಭವಾಗಿ ಆಕತಿ. ಲಿಂಗದಿಂದ ಅತ್ಯಂತ ಸುಲಭವಾಗಿ ಮನೋ ಏಕಾಗ್ರತೆ ಬರ್ತತಿ. ಆ ಮನೋ ಏಕಾಗ್ರತೆನ ಯಾರು ಸಾಧಿಸ್ಯಾರಲ್ಲ ಅವರು ಜೀವಂತ ದೇವರಾಗ್ತಾರೆ. ಜೀವಂತ ದೇವರವರು. ಅದಕ್ಕಾಗಿ ಮನಸ್ಸನ್ನೋದು, ಮನವೆಂಬುದು ಬೇರಿಲ್ಲ, ಅದು ಮಹಾದೇವನ ಹರಿವು ನೋಡ. ಸಂಕಲ್ಪ ವಿಕಲ್ಪಗಳ ಅಳೆದಲ್ಲಿ
ಸಂಕಲ್ಪ ವಿಕಲ್ಪಗಳಿದ್ದಲ್ಲಿ ಅದು ಮನವೆನಿಸಿತ್ತು, ಅದು ಅಳಿದಲ್ಲಿ ಮಹಾದೇವ ಚೆನ್ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿತ್ತು. ನಾವೇನು ಸಂಕಲ್ಪ ವಿಕಲ್ಪಗಳಿರ್ತಲ್ಲ ಅದನ್ನ ಮಾಡಬೇಕು, ಇದನ್ನ ಇದಿದ್ದಾಗ ಮನಸ್ಸು ಅನಿಸ್ತದೆ ಅಂತ. ಇದೆಲ್ಲ ಅಳಿದಲ್ಲಿ ಅದು ಮಹಾದೇವ ಅನಿಸ್ತದೆ. ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿತ್ತು. ನಮ್ಮದು ಮನಸ್ಸು ಚಂಚಲ ಇದ್ದಾಗ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಆ ಭಾವನೆ ಈ ಭಾವನೆ ಎಲ್ಲ ಹರಿದಾಡ್ತತಿ ಮನಸ್ಸಿದು. ಆದ್ರೆ ಹರಿದಾಡ್ತಕ್ಕಂಥ ಮನಸ್ಸು ಗಪ್ಪನ ನಿಂತಂದ್ರ ಅದು ಏನಾಕತಿ ಅಂದ್ರೆ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿತ್ತು. ಅಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಉದಯ ಆಕತಿ, ಅರಿವು ಉದಯ ಆಕತಿ. ಅರಿವೇ ಗುರು. ಯಾರು ಅರಿವನ್ನು ಸಂಪಾದನೆ ಮಾಡ್ತಾರೆ ಅರಿವೇ ಗುರು ಆಗ್ಬಿಡ್ತಾರೆ. ಇಡೀ ಜಗತ್ತೇ ಅವನ ಗೌರವಿಸ್ತೈತಿ ಅಂತ ಅರಿವು ಉಳ್ತಕ್ಕಂಥ ವ್ಯಕ್ತಿಯನ್ನ. ಅಂತ ಅರಿವು ಸಹಜವಾಗಿನೇ ಈ ಲಿಂಗ ಯೋಗದಿಂದ ಬರ್ತತಿ. ಗುಡ್ಡಾಪುರದಾನಮ್ಮ ನಿಮ್ಮಂಗ ಹೆಣ್ಮಗಳಿದ್ದು, ನಿಮ್ಮಂಗ ಮದುವೆ ಮಾಡ್ಕೊಂಡಿದ್ರು, ನಿಮ್ಮಂಗ ಮಕ್ಕಳಾಗಿತ್ತು. ಆದ್ರೆ ನಿಷ್ಠೆಯಿಂದ ಲಿಂಗ ಯೋಗವನ್ನು ಮಾಡ್ತಿದ್ರು. ಬಸವಣ್ಣವರದ ದೀಕ್ಷೆ ಆಗಿತ್ತವ್ರಿಗೆ. ಆ ತಾಯಿ ನಿಷ್ಠೆಯಿಂದ ಲಿಂಗ ಯೋಗವನ್ನು ಮಾಡಿದ್ರೆ ಎಷ್ಟು ಅದ್ಭುತವಾದಂಥ ಮಹಾ ತಪಸ್ವಿನಿ ಆದ್ಲ ಆ ತಾಯಿ. ಕೇವಲ ಇಷ್ಟ ಲಿಂಗ ಯೋಗದಿಂದ, ಕೇವಲ ಸಂಸಾರಿಕರವರು. ಲಿಂಗ ಪೂಜೆಗೆ ಸಂಸಾರಿಕರು ಸನ್ಯಾಸಿಗಳಂತ ಭೇದ ಭಾವ ಇಲ್ಲ. ನಮ್ಮ ಅಪ್ಪಗಳು ಹೇಳಿದ್ರಲ್ಲ, ಎಲ್ಲರಿಗೂ ಲಿಂಗ ಸಮಾನತೆ ಕುರುಹಾಗಿ ಒಂದೇ ಲಿಂಗ. ಜಗದ್ರುಳು ಕೊಳ್ಳಾಗಿರೋದು ಒಂದೇ ಲಿಂಗ, ಬಡಭಕ್ತನ ಕೊಳ್ಳಾಗಿರೋದು ಒಂದೇ ಲಿಂಗ. ಇದನ್ನು ಬಸವಣ್ಣವ್ರು ಕೊಟ್ರು ಈ ಸಮಾನತೆ ಕುರುಹನ್ನ. ನೀ ಯಾರು ಲಿಂಗ ಯೋಗ ಮಾಡ್ತಾರೋ ಅವರೆಲ್ಲರೂ ಮಹಾ ತಪಸ್ವಿಗಳಾಗ್ತಾರೆ, ಅರಿವುಳ್ಳವರಾಗ್ತಾರೆ. ಅಂಥದೊಂದು ಅದ್ಭುತವಾದಂಥ ವಸ್ತುವನ್ನ ಬಸವಣ್ಣ ನಮಗೆ ಕೊಟ್ಟಾರ. ನಾವು ಅದನ್ನು ಎಷ್ಟು ನಿಕೃಷ್ಟವಾಗಿ ಕಾಣ್ತೇವೆ ಅಂತಂದ್ರೆ, ಕೊಳ್ಳ ಲಿಂಗಾನು ಕಟ್ಕೊಂತೇವೆ, ಅಲ್ಲಿ ಪಂಚಾಂಗನೂ ಕೇಳ್ತೇವೆ. ಕೊಳ್ಳ ಲಿಂಗ ಕಟ್ಕೊಂಡ ಮ್ಯಾಗ ಪಂಚಾಂಗ ಹೇಳೋ ಕೊಳ್ಳ ಲಿಂಗನ ದೇವ್ರೈತಿ. ಅದನ್ನ ಕೇಳ್ರ, ಲಿಂಗೈನ ಕೇಳ್ರಲ್ಲ ಒಂದಿಟ್ಟು. ನನ್ನ ಮಗನ ಲಗ್ನ ಯಾವ ಮಾಡೋಣಪ್ಪ ಅಂತ ಲಿಂಗೈನ ಕೇಳ್ರಿ, ಲಿಂಗ ಹೇಳ್ತಾನ. ಇಲ್ಲಿ ಅಪಗೋಳ ಲಿಂಗದ ಮುಖವೇ ಜಂಗಮ ಐತಿ, ಲಿಂಗದ ಮುಖವೇ ಜಂಗಮ ಐತಿ. ಇಲ್ಲಿ ಅಪಗೋಳು ಇರ್ತಾರ ಮಠದಾಗ, ಮಹೇಶ್ವರದ ಬಂದು ಕೇಳ್ರಿ ಎಂದ್ ಮಾಡೋಣ್ರಿ ಬುದ್ಧಿ ಅಂತಂದು. ಯಾವ್ದಾರ ಒಂದು ಮುಹೂರ್ತ ನೋಡ್ತಾರೆ, 20 ಲಗ್ನ ಒಂದ ದಿವಸ ಇಟ್ಟು ಬಿಡ್ತಾರ. ಎಲ್ಲಂತ ಹೋಗ್ಬೇಕು ಅವರು? ಯಾವಾಗ ಗುರು ಹೇಳ್ತಾರೆ, ಯಾವಾಗ ಜಂಗಮ ಹೇಳ್ತಾರೆ, ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ. ಅವ್ರು ಬಂದು ಪ್ರೀತಿಯಿಂದ ಇಂಥ ದಿವ್ಸ ಬರ್ತೇನ್ರಿ ತಾಯಿ, ಇಂಥ ದಿವ್ಸ ಇಟ್ಕೋರಿ ಅಂತ ಅಂದು ಹೇಳ್ತಾರ, ಅದುವೇ ಸುಕ್ಷೇತ್ರ. ಅದು ಪರಮ ಪಾವನ, ಅದು ಒಳ್ಳೆ ಮುಹೂರ್ತ ಅದು. ಅದಕ್ಕಾಗಿ ಮಕ್ಕಳ ಲಗ್ನ ಮಾಡ್ಬೇಕಾರ ಪಂಚಾಂಗ ಕೇಳಿ ಲಗ್ನ ಮಾಡಕ್ ಹೋಗ್ಬೇಡ್ರಿ. ಲಿಂಗದ ಮುಖವೇ ಜಂಗಮನನ್ನ ಕೇಳಿ ನೀವು ಲಗ್ನ ಮಾಡ್ಕೊಡ್ರಿ. ಮತ್ತೆ ಯಾಕದರ ಮಹಾತ್ಮರು ಯಾಕದಾರ ಹೇಳ್ರಿ? ಮಹಾತ್ಮರು ಇವ್ರದಾರ ಯಾಕೆ ಹೇಳ್ರಿ ಇಲ್ಲಿ? ಅದಕ್ಕಾಗಿ ಜಂಗಮಕ್ಕಿರುವಂತ ಮಹತ್ವ, ಜಂಗಮಕ್ಕಿರುವಂತ ಶಕ್ತಿ ಎದರೊಳಗೂ ಇಲ್ಲ. ಅದಕ್ಕಾಗಿ ನಾವು ಜಂಗಮಕ್ಕೆ ಮಹತ್ವವನ್ನು ಕೊಟ್ಟಿವಿ ಅಂತಂದ್ರೆ ಅದು ನಮ್ಮ ಬಸವಣ್ಣವ್ರ ವಚನದಲ್ಲಿ ಜಂಗಮಕ್ಕಿಂತಲೂ ಶ್ರೇಷ್ಠವಾದಂಥ ವಸ್ತು ಯಾವುದೂ ಇಲ್ಲ ಅನ್ನೋದನ್ನು ಸಾವಿರಾರು ವಚನಗಳಲ್ಲಿ ಹೇಳ್ತಾರ. ಲಿಂಗದ ಮುಖವೇ ಜಂಗಮ. ಎಷ್ಟು ಚಂದ ಹೇಳ್ತಾರಂತಂದ್ರೆ ಅವರು, ಮರದ ಬಾಯಿ ಬೇರೆಂದು ತಳಕ್ಕೆ ನೀರೆದೆಡೆ ಮೇಲೆ ಪಲ್ಲವಿಸಿತ್ತಿ ನೋಡ. ಲಿಂಗದ ಮುಖವೇ ಜಂಗಮವೆಂದು ಪಡಿ ಪದಾರ್ಥವ ನೀರೆದೆಡೆ ಮುಂದೆ ಸಕಲಾರ್ಥವ ನೀವ ನಮ್ಮ ಕೂಡಲ ಸಂಗಮ ದೇವ. ಜಂಗಮಕ್ಕೆ ಒಂದು ತುತ್ತು ಅನ್ನವನ್ನು ನೀಡಿದ್ರೆ ಅದು ಬಿತ್ತಿದಂಗಂತಾರೆ ಬಸವಣ್ಣವರು. ಒಂದು ತುತ್ತು ಬಿತ್ತಿದ್ರೆ ಪಡಿಯಾಗಿ ಬರ್ತದೆ ಅಂತ ಹೇಳ್ತಾರೆ ಬಸವಣ್ಣವರು. ಅಂತ ಜಂಗಮ ದಾಸೋಹವನ್ನು ಹೇಳ್ತಾರೆ. ಅಂತ ಜಂಗಮದಂತ ಮಹತ್ವ ಐತಿ. ಅಂತ ಮಹತ್ವಾದ ಜಂಗಮನನ್ನ ನಮ್ಮ ಮಠದೊಳಗೆ ಇಟ್ಕೊಂಡು ಮತ್ತೆ ನಾವು ಪಂಚಾಂಗ ಕೇಳಿ ಲಗ್ನ ಮಾಡ್ತೀವಿ ಅಂತಂದ್ರ ನಮ್ಮಂತ ದಡ್ರಿ ಯಾರದಾರ ಹೇಳಿ? ಅದಕ್ಕಾಗಿ ಲಿಂಗ ಕಟ್ಕೊಂಡ ಮೇಲೆ ಇಂಥವು ಯಾವ ಮೂಢನಂಬಿಕೆಯನ್ನು ಆಚರಣೆ ಮಾಡಬಾರ್ದು. ಅಂಗದ ಮೇಲೆ ಲಿಂಗ ಇದ್ದಂಥವ್ರು ಮೂಢನಂಬಿಕೆ ಆಚರಣೆ ಮಾಡಬಾರ್ದು. ಗುರು ಲಿಂಗ ಜಂಗಮ ನಮ್ಮ ಶ್ರದ್ಧಾ ಕೇಂದ್ರಗಳಿವು. ಇಲ್ಲೇನೆ ನಮಗೆ ಶ್ರದ್ಧೆ ಇರಬೇಕು. ಗುರುವಿನ ಮೇಲೆ ಶ್ರದ್ಧೆ ಇರಬೇಕು, ಗುರುವಿನ ಮೇಲೆ ನಂಬಿಕೆ ಇರಬೇಕು, ಲಿಂಗದ ಮೇಲೆ ನಂಬಿಕೆ ಇರಬೇಕು, ಜಂಗದ ಮೇಲೆ ನಂಬಿಕೆ ಇರಬೇಕು. ಇವು ಮೂರು ನಮ್ಮ ಶ್ರದ್ಧಾ ಕೇಂದ್ರಗಳು. ಅದಕ್ಕಾಗಿ ಲಿಂಗವನ್ನ 1ನೇ ತಾರೀಕು ಎಲ್ಲರೂ ಕಟ್ಕೊಡ್ರಿ. ದಿನಾ ಒಂದು 15 ನಿಮಿಷ ಲಿಂಗ ಯೋಗ ಮಾಡ್ರಿ. ಮಕ್ಕಳೇನಾದ್ರೂ ವಿದ್ಯಾರ್ಥಿಗಳು ಮಾಡಿದ್ರೆ ಅದ್ಭುತವಾದ ನೆನಪಿನ ಶಕ್ತಿ ಬರ್ತೈತೆ ಅವ್ರಿಗೆ. ನೀವೆಲ್ಲ ಮಾಡಿದ್ರೆ ಅರಿವುಳ್ಳವರಾಗ್ತೀರಿ. ವಿದ್ಯಾರ್ಥಿಗಳು ಮಾಡಿದ್ರೆ ಅದ್ಭುತವಾದ ನೆನಪಿನ ಶಕ್ತಿ ಬರ್ತೈತಿ, ಮನೋ ಏಕಾಗ್ರತೆ ಬರ್ತೈತಿ. ಒಂದು ಸಲ ಓದಿದ್ರೆ ಎಲ್ಲ ನೆನಪು ಹೊಡಿತೈತಿ. ಅಂತ ಅದ್ಭುತವಾದಂಥ ಶಕ್ತಿ ಮನೋ ಏಕಾಗ್ರತೆಯಿಂದ ಬರ್ತೈತಿ. ಆ ಮನೋ ಏಕಾಗ್ರತೆ ಲಿಂಗ ಯೋಗದಿಂದ ಬರ್ತೈತಿ. ಅದಕ್ಕಾಗಿ ಲಿಂಗವನ್ನ ದಯವಿಟ್ಟು ಅಂದ್ರೆ ಎಲ್ಲರೂ ಜಗಲಿ ಮ್ಯಾಗಿಡುವುದು, ವರ್ಷಕ್ಕೊಂದ್ಸಲ ತೆಗೆದು ಮಾಡಬಾರ್ದು. ಯಾವತ್ತೂ ನಮ್ಮ ಕೊಳ್ಳೊಳಗನ ಕಟ್ಕೋಬೇಕು. ಅದು ಕೊಳ್ಳ ಕಟ್ಕೊಂಡ್ರೆ ಅದು ಎನರ್ಜೆಟಿಕ್ ಇರ್ತೈತಿ. ಅದು ಯಾವತ್ತೂ ಅದರಲ್ಲಿ ಶಕ್ತಿ ಇರ್ತೈತಿ. ತಂಪಾಗಬಾರದು. ಅದು ಯಾವತ್ತೂ ವಾರ್ಮ್ ಆಗಿರ್ಬೇಕು, ಅದು ಬೆಚ್ಚಗಿರ್ಬೇಕು.
ಅದಕ್ಕಾಗಿ ಇವತ್ತಿನ ದಿವಸ ಅಂತ ಲಿಂಗ ದೀಕ್ಷೆ ಕಾರ್ಯಕ್ರಮ ಐತಿ. ನೀವೆಲ್ಲರೂ ಕೂಡ ಅದನ್ನು ದಯವಿಟ್ಟು ಲಿಂಗ ಇಲ್ಲದ ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಇರಬಾರ್ದು. ಇದೊಂದು ತಾಯಂದ್ರಿಗಂತೂ ಅಪರೂಪವಾದಂಥ ಒಂದು ಬಸವಣ್ಣರು ಕೊಟ್ಟಂತ ಅಪರೂಪವಾದಂಥ ವಸ್ತು ಇದು. ಅದಕ್ಕಾಗಿ ತಾವೆಲ್ಲರೂ ಆ ಲಿಂಗ ದೀಕ್ಷೆಯನ್ನು ಪಡ್ಕೊಡ್ರಿ. ಲಿಂಗ ತೆಗೆದಿಡಬೇಡ್ರಿ. ನಿತ್ಯದ ಲಿಂಗ ಯೋಗ ಮಾಡ್ರಿ.